ಹಾಯ್ ಹಲೋ ಫ್ರೆಂಡ್ಸ್, ರಾಮ್ಟೆಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದ್ರೂ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್‌ಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರೆ ಏನೇನು ಡಾಕ್ಯುಮೆಂಟ್‌ಗಳು ಬೇಕಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್‌ಗೆ ಇನ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಎಜುಕೇಷನಲ್ ರಿಲೇಟೆಡ್ ಕಂಟೆಂಟ್‌ಗಳನ್ನು, ಸ್ಕಾಲರ್‌ಶಿಪ್ ರಿಲೇಟೆಡ್ ಕಂಟೆಂಟ್‌ಗಳನ್ನು, ಅಪ್ಡೇಟ್‌ಗಳನ್ನು ಪಡೆಯಲು ನಮ್ಮ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅಪ್ಲಿಕೇಶನ್ ಹಾಕುವುದಕ್ಕೆ ಏನೇನು ಡಾಕ್ಯುಮೆಂಟ್‌ಗಳು ಬೇಕಂತ ನೋಡೋಣ. ಈಗ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅಪ್ಲಿಕೇಶನ್ ಹಾಕುವುದಕ್ಕೆ ಡಾಕ್ಯುಮೆಂಟ್‌ಗಳು ಬಂದ್ಬಿಟ್ಟು ಸ್ಟೂಡೆಂಟ್ಸ್ Aadhaar name and student's Aadhaar number and name has in the Aadhaar, student's mobile number, student's email ID, student's SSLC registration number, income caste certificate RD number has in the name of the student, UDID identification number if the student is disabled. ಅಂದ್ರೆ ನೀವೇನಾದ್ರೂ ಅಂಗವಿಕಲಿಕರಾದರೆ ನಿಮ್ದು UDID ಅಂತ ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ, ಆ ನಂಬರ್ ಬೇಕಾಗಿರುತ್ತೆ. ಡಿಸ್ಟ್ರಿಕ್ಟ್, ತಾಲೂಕ್, ಅಸೆಂಬ್ಲಿ, ಕಾನ್ಸ್ಟಿಟ್ಯೂನ್ಸಿ ಅಂಡ್ ಅಡ್ರೆಸ್ ಆಫ್ ದ ಸ್ಟೂಡೆಂಟ್ ರೆಸಿಡೆನ್ಸ್. ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಗೆ ಏನ್ ಅಡ್ರೆಸ್ ಇದೆ ಆ ಅಡ್ರೆಸ್ ಅಲ್ಲೂ ಬೇಕಾಗುತ್ತೆ. ಸ್ಟೂಡೆಂಟ್ ಯೂನಿವರ್ಸಿಟಿ ಆರ್ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್, US ಅಂತಾನೂ ಕರೀತಾರೆ. ಈ ರಿಜಿಸ್ಟ್ರೇಷನ್ ನಂಬರ್ ಆಫ್ ದಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇಫ್ ಅಪ್ಲಿಕೇಬಲ್. ಈಗ ಎಲ್ಲರಿಗೂ ಇದು ಕಂಪಲ್ಸರಿ ಅಲ್ಲ. ಯಾರಿಗೆ ಈ ಅಟೆಸ್ಟೇಷನ್ ಕಂಪಲ್ಸರಿ ಇರುತ್ತೆ ಅವರಿಗೆ ಈ ಅಟೆಸ್ಟೇಷನ್ ನಂಬರ್ ಇರುತ್ತೆ, ಅದನ್ನ ಕಂಪಲ್ಸರಿ ಬೇಕು. ಮತ್ತು ಹಾಸ್ಟೆಲ್ ಡೀಟೇಲ್ಸ್, ಅಂದ್ರೆ ನೀವೇನಾದ್ರೂ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಹಾಸ್ಟೆಲ್ ನಿಮ್ಗೆ ಅಲಾಟ್ ಆಗಿತ್ತಂದ್ರೆ ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ನಿಮ್ಗೆ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇದ್ರೆ, ಡೀಟೇಲ್ಸ್ ಇದ್ರೆ ನೀವು ಎಸ್-ಎಸ್-ಪಿ ಸ್ಕಾಲರ್‌ಶಿಪ್‌ಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.